ವೆಲ್ ಬಿಡದಿ ಈಗ ನಾನಾ ಕಾರಣಗಳಿಗೆ ಸುದ್ದಿ ಆಗ್ತಾ ಇದೆ. ಟೌನ್ಶಿಪ್, ದಿಸ್ ಇಸ್ ದ ವಾರ್ ಬಿಟ್ವೀನ್ DK ವರ್ಸಸ್ HDK ಅನ್ನುವ ಥರದಲ್ಲಿ ಬಿಂಬಿತ ಆಗ್ತಾ ಇದ್ರೂ ಕೂಡ ಅಲ್ಲಿಯ ನಿಜವಾದ ಹಕ್ಕಿಕತ್ ಬೇರೆನೇ ಇದೆಯಾ ಅನ್ನುವ ಒಂದು ಚರ್ಚೆಗೆ ಇಂಬು ನೀಡುವಂತೆ ಸದ್ಯದ ಸುದ್ದಿ ಆನ್ ಅಶ್ವವೇಗ ನ್ಯೂಸ್. ಪ್ರಾಣ ಕೊಡ್ತೀವ್ರಿ, ಜಾಗ ಕೊಡಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಬಿಡದಿ ಜನರ ಸಡ್ಡು. DKಶಿ ನಮ್ಮ ಭೂಮಿ ಮೇಲೆ ಕಣ್ಣು ಹಾಕಬೇಡಿ ಅಂತ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರ, ವಾರ್ನ್ ಮಾಡ್ತಾ ಇದ್ದಾರ, ಎಚ್ಚರಿಸ್ತಾ ಇದ್ದಾರ. CMಗೆ ಬಿಡದಿ ರೈತರ ನೇರ ಎಚ್ಚರಿಕೆ. ಹಾಗಾದ್ರೆ ಇದು ಮನವರಿಕೆ ಆಗತ್ತಾ? ಕಣ್ಣಿಗೆ ಕಾಣುವಷ್ಟು ದೂರವೂ ಭೂಸ್ವಾಧೀನ ಮಾಡ್ತಾರಂತೆ. ಹಚ್ಚ ಹಸುರಿನಿಂದ ಭೂಮಿ ಕಾಂಕ್ರೀಟ್ ಕಾರ್ಡ್ ಮಾಡ್ತಾರಂತೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಬೇಡ ಅಂತ ರೈತರು ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೀಗ ಅಶ್ವವೇಗ ನ್ಯೂಸ್ ನಲ್ಲಿ. ಬಿಡದಿಯಲ್ಲಿ ಅಶ್ವವೇಗ ಬಿಗ್ಗೆಸ್ಟ್ ರಿಯಾಲಿಟಿ ಚೆಕ್. ದಿಸ್ ಇಸ್ ದ ನ್ಯೂಸ್. ಪ್ರಾಣ ಕೊಡ್ತೀವಿ, ಜಾಗ ಕೊಡಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನೇರವಾದ ಎಚ್ಚರಿಕೆ. ದಿಸ್ ಇಸ್ ರಿಯಾಲಿಟಿ ಚೆಕ್ ಫ್ರಮ್ ಅಶ್ವವೇಗ. ಕಣ್ಣಿ ಕಾಣೋಷ್ಟು ದೂರ ಕೂಡ ಭೂ ಸ್ವಾಧೀನ ಮಾಡ್ತಾರಂತ ನೋಡ್ರಿ ಅಂತ ರೈತರ ಅಳಲು. ಮುಖ್ಯಮಂತ್ರಿಯ ವಿರುದ್ಧ ಈ ರೀತಿಯಾದಂಥ ಧ್ವನಿ, ಕೂಗು ಕೇಳಿ ಬರ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯದ ಬಲಭಾಗದಲ್ಲಿ ನೀವು. ಎಲ್ಲ ಹಚ್ಚ ಹಸುರಿನಿಂದ ಕೂಡಿದೆ. ಎಲ್ರಿ ಇಲ್ಲಿ ಬರಡು ನಾಡ, ಇದು ಫಲವತ್ತಾದ ಭೂಮಿ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದೆ. ಕಾಣ್ತಾ ಇಲ್ವಾ ಅವರಿಗೆ ಅನ್ನುವ ಪ್ರಶ್ನೆಯನ್ನ ಈಗ ಎತ್ತುತ್ತಾ ಇದ್ದಾರೆ. ಆದ್ರೆ ನೀವು ಇದೇ ಮಾತನ್ನ DK ಶಿವಕುಮಾರ್ ಅವರಿಗಾಗಿರ್ಬಹುದು, ಕಾಂಗ್ರೆಸ್ನ ಕೆಲ ನಾಯಕರಿಗಾಗಿರ್ಬಹುದು ಕೇಳಿದ್ರೆ ಏನ್ ಹೇಳ್ತಾರೆ? ರೀ, ಯಾರೇ ಹೇಳಿದ್ದು ಐ ಡೋಂಟ್ ಕೇರ್ ಅಂದ್ರೆ HD ಕುಮಾರಸ್ವಾಮಿ ಅವ್ರ ಮಾತಿಗೆ ಹೇಳ್ತಿದ್ದಾರೋ, ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೋ, ಅಥವಾ ಅಭಿವೃದ್ಧಿಯ ಗಮನದಲ್ಲಿ ಇಟ್ಕೊಂಡು ದೂರದೃಷ್ಟಿಯಿಂದ ಹೇಳ್ತಾ ಇದ್ದಾರೋ, ಡೋಂಟ್ ನೋ. ಬಟ್ ದಿಸ್ ಇಸ್ ದ ಫ್ಯಾಕ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಹೇಗಿದೆ? ಎಸ್, ಈ ರಿಯಾಲಿಟಿ ಚೆಕ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಒಂದು ಪ್ರತ್ಯಕ್ಷ ವರದಿ ಅಂತ ಕರಿತೀವಲ್ಲ, ಆ ವರದಿಯನ್ನು ನೋಡ್ಕೊಂಡು ಬರೋಣ. ಲೆಟ್ಸ್ ಹಾವ್ ಅ ಲುಕ್. ಈ ಟೌನ್ಶಿಪ್ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸದ್ಯ ಸಾಕಷ್ಟು ಸದ್ಯ ಕಾಂಗ್ರೆಸ್, ಆಡಳಿತ ಪಕ್ಷ ಕಾಂಗ್ರೆಸ್ ಏನಿದೆ, ಈಗ ಏನು ಬಿಡದಿ ಟೌನ್ಶಿಪ್ ಅನ್ನ ಮಾಡಿಯೇ ತೀರ್ತೀವಿ ಅಂತ CM DK ಶಿವಕುಮಾರ್ ಅವರು ಹೇಳಿದ್ರು. ಸದ್ಯ ನಾವು ಬಿಡದಿ ಹೋಬಳಿಯ ಬೈರ್ಮಂಗ್ಲಾ ತಾಲೂಕಿನ ಒಂದು ಬನಗಿರಿ ಅನ್ನೋ ಒಂದು ಗ್ರಾಮ ಏನಿದೆ, ಅಲ್ಲೇ ಇರುವಂತದ್ದು. ನಾವು ಸದ್ಯ ನಾವು ಒಂದು ವಾಟರ್ ಟ್ಯಾಂಕ್ ಮೇಲ್ಗಡೆ ಸದ್ಯ ಯಾವ ರೀತಿ ಇದೆ ಸುತ್ತ ನಮ್ಗೆ ಏನು ಈಗ ಅಕ್ವೈರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಸರ್ಕಾರದಿಂದ ಏನು ಟೌನ್ಶಿಪ್ ಮಾಡ್ತೀವಿ ಅಂತ ಅಕ್ವೈರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸುತ್ತ ನಮ್ಗೆ ಏನು ಬೌಂಡ್ರಿ ತರನೇ ಕಾಣುತ್ತೆ. ಈ ಒಂದು ಸ್ಥಳದಿಂದ ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ, ಏನು ನಮ್ಮ ಕಣ್ಣಿಗೆ ಎಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಈ ಒಂದು ಸ್ಥಳದಿಂದ, ಅಂದ್ರೆ ನಾವು ನಿಂತಿರುವಂತ ಸ್ಥಳದಿಂದ ನಮ್ಮ ಕಣ್ಣಿಗೆ ಎಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಕೂಡ ಅಕ್ವೈರ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಸದ್ಯ ಈವರೆಗೆ ಏನ್ ಹೇಳಿದ್ದಾರೆ ಅಂದ್ರೆ 80% ಜನರು ಒಪ್ಪಿದ್ದಾರೆ ಟೌನ್ಶಿಪ್ಗೆ ಅನ್ನೋ ಒಂದು ವಿಚಾರವನ್ನ ಸರ್ಕಾರದಿಂದ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಈವರೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ಪರವಾಗಿ ಕಾಣಿಸ್ಕೊಂಡಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ರೈತನು ಹೇಳೋದು ಏನು ಅಂದ್ರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಆಗ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ಜಮೀನನ್ನು ನಾವು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಪ್ರತಿಯೊಬ್ರು ಹೇಳ್ತಿರೋಂಥದ್ದು. ಸದ್ಯ ಈಗ ನಾವು ಒಂದು ಟ್ಯಾಂಕ್ ನಿಂದ ಏನೊಂದು ವ್ಯೂ ನೋಡ್ತಿದೀವಿ, ಯಾವುದೇ ಕಾರಣಕ್ಕೂ ಸುತ್ತ 360 ಡಿಗ್ರಿ ನೋಡಿದ್ರು ಹಚ್ಚ ಹಸಿರಾಗಿದೆ. ಯಾವುದೇ ರೀತಿಯಾದಂತಹ ಡ್ರೈ ಲ್ಯಾಂಡ್ ಆಗಿ ಏನು ಕಾಣ್ತಿಲ್ಲ. ಎಲ್ಲ ಫಲವತ್ತಾದ ನೀರಾವರಿ ಜಮೀನೇ ನಮಗ್ ಕಾಣ್ತಿರುವಂತದ್ದು. ಅದರಲ್ಲೂ ಸಾಕಷ್ಟು ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಮತ್ತೆ ರೇಷ್ಮೆ ಬೆಳೆಗಾರರು ಸಾಕಷ್ಟು ಇರುವಂತದ್ದು ಬಿಡದಿನಲ್ಲಿ. ಸದ್ಯ ಬಿಡದಿ ಏನಿದೆ, ರಾಮನಗರ ಡಿಸ್ಟಿಕ್ ರೇಷ್ಮೆಗೆ ಒಂದು ಪ್ರಸಿದ್ಧವಾದ ತಾಣ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನಾವು, ನಮ್ಮ ಇವಾಗ ಏನ್ ವಿಜುವಲ್ಸ್ ತೋರಿಸ್ತಾ ಇದೀವಿ, ಅಲ್ಲಿ ರೇಷ್ಮೆ ಬೆಳೆದಿರೋವಂಥದ್ದು. ಸದ್ಯ ಅದು ಬಿಟ್ರೆ ಇನ್ನು ಓವರ್ ಆಲ್ ಏನ್ ಕಾಣಿಸ್ತಿದೆ, ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು ಕಾಣ್ತಿರೋಂಥದ್ದು. ಇನ್ನು ಆ ದೂರದಲ್ಲಿ ಏನೊಂದು ಬೆಟ್ಟ ಕಾಣ್ತಿದೆಯಲ್ಲ, ಆ ಒಂದು ಬೆಟ್ಟದಿಂದ ಹಿಡಿದು
ಸುತ್ತ ಡ್ರೈ ಬೌಂಡ್ರಿ ಅದೇ ಒಂದು ಬೆಟ್ಟ ಸರ್, ಹಂಗೆ ಪ್ಯಾನ್ ಮಾಡ್ಕೊಬನ್ನಿ. ಬೆಟ್ಟ ಏನಿದೆ ಒಂದು ಸುತ್ತ ಬೆಟ್ಟನೇ ಒಂದು ಲ್ಯಾಂಡ್ ಮಾರ್ಕ್ ರೀತಿಯಾಗಿ ಇಟ್ಕೊಂಡು ಇವರು ಅಕ್ವೈರ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ ಅಂದ್ರೆ, ಈ ಒಂದು ಸಂದರ್ಭ ಈ ಒಂದು ಹಚ್ಚ ಹಸಿರಾಗಿರುವಂತದ್ನ ಏನೊಂದು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಸಾಕಷ್ಟು ತಪ್ಪು ಅಂತ ನನಗೆ ಈ ಒಂದು ಸಂದರ್ಭದಲ್ಲಿ ರೈತಾಪಿ ಜನರು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಅಂತಹ ಜಮೀನನ್ನ ನಾವು ಕಸ್ಕೊಳ್ತಿದೀವಿ, ಅಂತಹ ಜಮೀನನ್ನ ನಾವು ಭೂಸ್ವಾಧೀನ ಮಾಡ್ತಿದೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ವ್ಯೂ ನಲ್ಲಿ ಏನ್ ನೋಡ್ತಿದೀವಿ, ಪ್ರತಿಯೊಂದು ನೀರಾವರಿ ಜಮೀನೇ ನನಗ್ ಕಾಣ್ತಿದೆ, ನೀರಾವರಿ ತೆಂಗೆ ನನಗ್ ಕಾಣ್ತಿದೆ, ಅಡಿಕೆ ಗಿಡ ಕಾಣ್ತಿದೆ, ಇನ್ನು ಇದ್ರ ಜೊತೆಗೆ ರೇಷ್ಮೆ ಬೆಳೆಗಾರರು ನನಗ್ ಕಾಣ್ತಿದ್ದಾರೆ, ಇನ್ನು ಅದರಲ್ಲಿ ಹೈನುಗಾರಿಕೆ ಇನ್ನು ಏನು ಒಂದು ತಿಂಗಳಿಗೆ 60ರಿಂದ ಹೋರಾಟ ಮಾಡ್ತಿರುವಂತ ರೈತರಿಗೋಸ್ಕರ ನಾವು ಒಂದು ಹೋರಾಟಕ್ಕೆ ನಾವು ಒಂದು ಬೆಂಬಲವನ್ನ ಕೊಡ್ತಾ ಇದೀವಿ. ಯಾಕಂದ್ರೆ ಈವರೆಗೆ ಏನು ಸರ್ಕಾರ ನಾನು ಅಕ್ವಿಸಿಷನ್ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟಿ ಹಿಡ್ದಿರೋಂಥದ್ದು, ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಕೂಡ ಈಗ ಹೇಳ್ತಿರೋಂಥದ್ದು ಏನು ಅಂದ್ರೆ, ಯಾವುದೇ ಕಾರಣಕ್ಕೂ ಈ ರೈತಾಪಿ ಜಮೀನ್ ಏನಿದೆ, ಈ ಒಂದು ಜಮೀನನ್ನ ಲ್ಯಾಂಡ್ ಅಕ್ವಿಸಿಷನ್ ಯಾವುದೇ ಕಾರಣಕ್ಕೂ ಮಾಡಬಾರದು. ಯಾಕಂದ್ರೆ ರೈತರು ಸಾಕಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಈ ಒಂದು ಕಷ್ಟಪಟ್ಟಂತಹ ಸಂದರ್ಭದಲ್ಲಿ ಆ ರೈತರು ಎಲ್ಲಿಗೆ ಹೋಗ್ಬೇಕು, ಏನಾದ್ರೂ ಈಗ ಬೇರೆ ಈಗೊಂದು ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ರೈತರು ಎಲ್ಲಿಗೆ ಹೋಗ್ಬೇಕು, ರೈತರು ಏನ್ ಮಾಡ್ಬೇಕು, ರೈತರಿಗೆ ಎಲ್ಲಿ ಜಮೀನ್ ಕೊಡ್ತೀವಿ, ರೈತರಿಗೆ ಇವಾಗ ಪರಿಹಾರ ಇಷ್ಟು ಕೊಡ್ತೀವಿ, ಈ ರೈತರಿಗೆ ಇನ್ನೊಂದು ಏನೋ ಒಂದು ಸೈಟ್ ಕೊಡ್ತೀವಿ ಅಂತಾರೆ. ರೈತರಿಗೆ ಯಾವಾಗ ಸೈಟ್ ಕೊಡ್ತಾರೆ, ರೈತರಿಗೆ ಸೈಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ಸೈಟ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ, ಆ ಸೈಟ್ ನಿಟ್ಕೊಂಡು ಅವರೇನು ರೈತಾಪಿ ಕುಟುಂಬದಲ್ಲಿ ಏನಾದ್ರು ಬೇಸಾಯ ಮಾಡಕ್ಕಾಗುತ್ತಾ? ಒಂದು ಸೈಟ್ ನಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸೈಟ್ ನಲ್ಲಿ ಯಾವುದೇ ರೀತಿಯಾದಂತಹ ಬೇಸಾಯ ಮಾಡಕ್ಕಾಗಲ್ಲ. ಏನು ಒಂದು ಮನೆ ಕಟ್ಕೊಬಹುದೇನೋ ಅಷ್ಟೇ, ಕೊಟ್ಟಂತಹ ದುಡ್ಡಿನಲ್ಲಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಡ್ರೈ ಲ್ಯಾಂಡ್ ತಗೊಂಡು ಅಲ್ಲೂ ಕೂಡ ಬೇಸಾಯ ಮಾಡೋದಕ್ಕೆ ಮತ್ತೆ ಅವರಿಗೆ ತೊಂದರೆ ಉಂಟಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ ಹೇಳ್ತಾ ಇದೀನಿ, ಒಂದು ಲ್ಯಾಂಡ್ ಅಕ್ವೈಸೇಷನ್ ಕೈ ಬಿಡ್ಬೇಕು ಅಂತ ನಾವು ಕೂಡ ನಮ್ಮ ಮೂಲಕ ನಾವು ಮನವಿ ಮಾಡ್ಕೊಂತ ಇದೀವಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ. ವೆಲ್, ದಿಸ್ ವಾಸ್ ದ ವಾಯ್ಸ್ ಆಫ್ ಫಾರ್ಮರ್ಸ್. ಅಂದರೆ ನನ್ನ ಕಲೀಗ್ ಜೀವನ್ ಕೊಟ್ಟಿರೋ ಮಾಹಿತಿ ಇದೆಯಲ್ಲ, ಬರೀ ಎಲ್ಲೋ ದೂರ ನಿಂತ್ಕೊಂಡು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದಲ್ಲ, ಸ್ವತಃ ಆ ಜಾಗಕ್ಕೆ ಭೇಟಿ ಕೊಟ್ಟು ಏನಿದೆ ಎತ್ತ ಅನ್ನೋದ್ರ ಬಗ್ಗೆ ಅವರು ವರದಿ ನೀಡಿದ್ದಾರೆ. ಥ್ಯಾಂಕ್ ಯು ಜೀವನ್. ಓಕೆ, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಭಾಗವಾಗಿ ಈಗ ಅಶ್ವವೇಗ ಸ್ಟುಡಿಯೋದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ ಸ್ಟೋರಿಯಲ್ಲಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಪರ ವಿರೋಧದ ಚರ್ಚೆ ಇದ್ದೇ ಇದೆ. ಎಸ್, ಇದಕ್ಕೆ ಪೂರಕವಾದಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆನ್ ಅಶ್ವವೇಗ. ಬಿಡದಿ ಟೌನ್ಶಿಪ್ ಬೇಡ ಬೇಡ ಬೇಡ, ಟೌನ್ಶಿಪ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ, ಸಕಾರಾತ್ಮಕ ಸ್ಪಂದನೆ ಇಲ್ಲ. ಆ ಟೌನ್ಶಿಪ್ ತಗೊಂಡು ಏನ್ರಿ ಮಾಡೋಣ ಅನ್ನೋ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಡೆವಲಪ್ಮೆಂಟ್ ಬೇಡ ಅಂತ ಹೇಳ್ತಾ ಇಲ್ಲ, ಐ ವಿಲ್ ಕ್ಲಾರಿಫೈ ದಟ್. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ರೈತರು. ಇವ್ರು ರೈತರು ಹೊಟ್ಟೆ ಮೇಲೆ ಹೊಡೆದು ಪ್ರಕೃತಿಯ ಆ ಮಡಿಲಿಗೆ ಒಡಲಿಗೆ ಕೊಳ್ಳಿ ಇಟ್ಟು ಏನ್ ಮಾಡ್ತೀರಾ, ಅಂಥ ಒಂದು ಅಭಿವೃದ್ಧಿ ನಮಗೆ ಬೇಕಾ ಅನ್ನೋದು ಪ್ರಶ್ನೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಡದಿ ರೈತರ ಮತ್ತು ಅಲ್ಲಿಯ ಜನರ ಮನದಾಳದ ಮಾತೇನಿದೆ, ಕರೆಕ್ಟು. ಆ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಈಗ ಹೆಸರು ಮಾಡ್ತಾ ಇದೆ, ನಿಮಗೆಲ್ಲ ತುಂಬ ಚಿರಪರಿಚಿತವಾದಂಥ ಕ್ಷೇತ್ರ. ಅಲ್ಲಿಯ ಜನ ನಿಮಗೂ ಕೂಡ ವೋಟ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ. ಈಗ ಅಲ್ಲಿಯ ಮಾಜಿ ಸಂಸದರನ್ನ ಕೇಳಿದರೂ ಕೂಡ ಅವ್ರು ಏನು ಹೇಳ್ತಾರೆ, ಅಯ್ಯೋ ನಮಗೆ ಗೊತ್ತಿಲ್ವೇನ್ರಿ ಅಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆ. ಹಾಗಾಗಿ ಅವ್ರು ಮಾತಾಡಿದ್ರ, ಇವ್ರು ಕೇಳಿದ್ರ ಯಾವ್ದು ಸತ್ಯ ಅಂತ ನಾವು ಸ್ಥಳಕ್ಕೆ ಹೋದಾಗ ಗೊತ್ತಾಗತ್ತಲ್ವಾ ಅನ್ನೋ ಒಂದು ಆಲೋಚನೆಯಿಂದ ನಿಮ್ಮ ಅಶ್ವವೇಗ ನ್ಯೂಸ್ ಅಲ್ಲಿ ಭೇಟಿ ಕೊಡ್ತು, ರೈತರನ್ನ ಮಾತನಾಡಿಸ್ತು. ರೈತರ ನಿಜವಾದ ಮಾತೇನಿದೆ ಅಥವಾ ಅಲ್ಲಿಯ ಜನರ ಮನದಾಳದ ಮಾತೇನಿದೆ ಅನ್ನೋದನ್ನು ಕೂಡ ನಾವೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ ರೆಡಿ ಇದೆ, ಕೇಳಿಸ್ಕೊಳ್ಳೋಣ ಬನ್ನಿ. 30% ಇದುವರೆಗೂ ರೀಚ್ ಆಗಕ್ಕಾಗಿಲ್ಲ ಅವರು, ಗೊತ್ತಾಯ್ತಾ? ಅವ್ರು ಏನೇನೋ ಸಾಧನೆ ಮಾಡ್ತಾ ಇದಾರೆ, ಏನೇನೋ ಮಾಡ್ತಾ ಇದಾರೆ, ಎಲ್ಲ ಧಮ್ಕಿ ಹಾಕಿ ಅದು ಇದು ಎಲ್ಲ ಮಾಡ್ತಾ ಇದಾರೆ. ಅವ್ರು ಏನ್ ಮಾಡಿದ್ರು ನಮ್ಮ ರೈತರುಗಳು ಭಕ್ತಿಲ್ಲ. ಆದ್ರೆ ನೀವೇ ನೋಡಿ, ಇಷ್ಟೊಂದು ನೀರಾವರಿ ಇರೋ ಜಾಗನ ಮಾಡ್ಬೋದಾ ಬಿಡ್ಬೋದಾ? ಮಾಡಿ, ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಲಿ ಸರ್, ಆಚೆ ಡೈಲ್ಯಾಂಡ್ ಇದೆ, ಮಾಡಿ ಅಲ್ಲಿ
ಅಲ್ಲಿ ಕಾವೇರಿ ನೀರು ಬರುತ್ತೆ ಪಕ್ಕನೇನೆ, ಅಲ್ಲಿ ಮಾಡಿ. ನಾವೇನ್ ಬೇಡ ಅಂತ ಹೇಳೋದು, ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ. ಏನೋ ಒಂದ್ ಸಣ್ಣ ಕೈಗಾರಿಕೆನೋ ಆಯ್ತು ಅಥವಾ ಗುಡ್ಡೆ ಪಕ್ಕ ಮಾಡೋದಾದ್ರೆ ಏನು ಮಾಡ್ಕೊಂಡು ಹೋಗ್ರಪ್ಪ, ನೀವು ಗೌರ್ಮೆಂಟ್ ಲ್ಯಾಂಡ್ ಅದು ಕಿತ್ಕೊಂಡು ಹೋಗಿ ಅನ್ಬೋದು. ಇಷ್ಟೊಂದು ನಮ್ಮ ರೈತರು 6,500 ಎಕರೆ ರೈತರ ಲ್ಯಾಂಡ್ ಇದೆ ಇಲ್ಲಿ. ಅದನ್ನೆಲ್ಲ ಕಿತ್ಕೊಂಡು ನೀವು ಇವತ್ತು ನಮ್ಮ ರೈತರುಗಳೆಲ್ಲ ಏನ್ ಕಳ್ಳಾಟ ಆಡ್ಬೇಕಾ, ಇಸ್ಬಿಟ್ಟು ಆಡ್ಕೊಂಡು ಅಡ್ಡೆ ಹೊಡ್ಕೊಂಡು ಕೂತ್ಕೋಬೇಕಾ? ಇಷ್ಟೊಂದು ದುಡಿಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇವತ್ತು ಆಳ್ಗಳು ಸಿಗಲ್ಲ. ಎಷ್ಟು ಡೆವಲಪ್ ಮಾಡಿದೀವಿ ನಾವು, ಮುಂದೆ ಹೋಗಿ ಡೆವಲಪ್ ಮಾಡಕ್ ಆಗುತ್ತಾ? ನಾವು ಹೋಗಿ ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗಿ ತಗೊಂಡು ಡೆವಲಪ್ ಮಾಡಿ ನೀರ್ ಸಿಗ್ತದೋ ಇಲ್ವೋ? ಎಷ್ಟು ಕಷ್ಟ ಇರ್ತದ್ರಿ. ಇಷ್ಟೊಂದು ಮಾಡಿರೋದ್ನೆಲ್ಲ ಕಿತ್ಬಿಟ್ಟು ನೀವು ಈ ತರ ಮಾಡೋದು ಸರಿ ಇರಲ್ಲ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತಾಡಿದ್ದಾರೆ, ಅವ್ರಿಗೊಂದು ಒಳ್ಳೇದಾಗ್ಲಿ. ದಯವಿಟ್ಟು ಎಲ್ಲಾ ಕಾಂಗ್ರೆಸ್ ನಾಯಕರುಗಳು ಅಷ್ಟೇ ಮಾತಾಡ್ಬೇಕು. ಮುಖ್ಯಮಂತ್ರಿ ಅವ್ರಿಗೂ ಮುಡಿಸಿದೀವಿ, ನಾವು ಒಂದ್ಸಲ ಭೇಟಿ ಮಾಡಿ ಹೇಳಿದೀವಿ, ಅವ್ರಿಗೂ ಅರಿವಾಗಿದೆ. ಆದ್ರೆ ಇದನ್ನೆಲ್ಲ ನೋಡಿದ್ದಾರೆ ಮಾಧ್ಯಮದಲ್ಲಿ, ನೀವು ಮಾಧ್ಯಮದವರು ತೋರಿಸ್ತಾ ಇರ್ತೀರಾ, ಅವ್ರಿಗೂ ಒಂದು ಅರಿವಾಗಿದೆ. ಎಲ್ಲಾ ನಾಯಕರು ಆ ತರ ಮಾತಾಡಿ ನಿಂತ್ಕೊಂಡು ಒಂದು ಇದು ಮಾಡ್ಬೇಕು. ನಮ್ಮ ಬಾಲಕೃಷ್ಣ ಅವರು ಆಮೇಲೆ ನಮ್ಮ ಗಾಂಟಲ್ ನಟರಾಜ್ ಅವರು ಉಡಾಪೆ ಉತ್ತರನೇ ಕೊಡ್ತಾ ಇರ್ತಾರೆ. ಅವರು ಆ ಉಡಾಪೆ ಉತ್ತರ ಬಿಡಬೇಕು. 40 ಲಕ್ಷ 30 ಲಕ್ಷ ಅಂತ ಹೇಳ್ತಾರೆ. 40 ಲಕ್ಷ 30 ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಅಷ್ಟಕ್ಕೆ ರಿಜಿಸ್ಟರ್ ಮಾಡಿಸ್ಕೊತಾರೆ. 1 ಕೋಟಿ ರೂಪಾಯಿ 1 ಕೋಟಿ ಚಿಲ್ಲರೆ 1.5 ಕೋಟಿ ಮಾರಿದ್ದಾರೆ ಪಾಪ ರೈತರುಗಳು. ಯಾರು ಕೊಟ್ಬಿಡ್ತಾರೆ ಸರ್? ದಡ್ರ? ನಾವು 30 ಲಕ್ಷ ಕೊಟ್ಬಿಡಕ್ ದಡ್ರ ರೈತರುಗಳು? ಎಲ್ಲ ನೋಡ್ತಾರೆ ಸರ್, ಎಲ್ಲ ತಿಳುವಳಿಕೆ ಇದೆ, ಯಾರೇನು ದಡ್ರಿಲ್ಲ. ನೀವು ಹೇಳೋದ್ನ ಉಡಾಪೆ ಉತ್ತರನ ಕೈ ಬಿಡಿ. ಬೇಕಾದ್ರೆ ಬನ್ನಿ, ಯಾರ್ದು ಎಷ್ಟಕ್ಕೆ ಮಾರಿಸಿದೀನಿ ನಾನು, SC ಲ್ಯಾಂಡ್ ಎಷ್ಟು ಕೊಡ್ಸಿದೀನಿ ತೋರಿಸ್ತೀನಿ. ನಾವೇನೇನೆ 1 ಕೋಟಿ ರೂಪಾಯಿ ಕೊಡ್ಸಿದೀವಿ ಸರ್ SC ಲ್ಯಾಂಡ, 1 ಎಕರೆ ಇಲ್ಲೇನೆ ನಮ್ಮ ಮಂಚಿಪುರ ಕಾಲೋನಿಲಿ. ಬರ್ಲಿ, ಅವ್ರೇನೆ ಯಾರು ಕೊಡ್ಸಿದೀನಿ ಅಂತ ಹೇಳ್ತೀನಿ. ಬೇಕಾರೆ ಈ ಉಡಾಪೆ ಉತ್ತರನ ಹೇಳ್ಬಾರ್ದು. 30 ಲಕ್ಷ 40 ಲಕ್ಷ ವ್ಯಾಲ್ಯೂಯೇಷನ್ ಇರ್ತದೆ, ಅಷ್ಟಕ್ಕೆ ರಿಜಿಸ್ಟರ್ ಮಾಡ್ತಾರೆ. ಇಷ್ಟೇ ರೀ, ನಾವು ಕೇಳಬೇಕಾಗಿರೋದು ಇಷ್ಟೇ, ಕೇಳಿಸ್ಕೋಬೇಕಾಗಿರೋದು ಇಷ್ಟೇ. ಏನು ರಿಯಾಲಿಟಿ, ವಾಸ್ತವಾಂಶ ಏನು? ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ? ಬಿಡದಿ ಟೌನ್ಶಿಪ್, ಹೌದು, ಯಾವ ಕಾರಣಕ್ಕಾಗಿ ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದಾರೆ ಅಂದರೆ, ಬೆಂಗಳೂರಿನಲ್ಲಿ ಏನು ಕಂಜಂಕ್ಷನ್ ಅಂತ ಕರಿತೀವಿ ಅದು ಡಿಕಂಜಂಕ್ಷನ್ ಆಗಲಿಕ್ಕೆ, ಅಂದರೆ ಇಲ್ಲಿಯ ಒಂದು ಜನದಟ್ಟಣೆ ಇರಬಹುದು, ಸೌಕರ್ಯಗಳ ಕೊರತೆಯನ್ನು ನೀಗಿಸ್ಬೇಕು. ಯಾವಾಗ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಗ ಸ್ಕ್ಯಾರ್ಸಿಟಿ ಸಹಜವಾಗಿ ಇರುತ್ತೆ, ಕೊರತೆ ಆಗುತ್ತೆ ಅಲ್ವಾ? ಅದನ್ನು ನೀಗಿಸೋಕೆ ನಾವು ಬೆಂಗಳೂರನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಹೀಗಾಗಿ ಅಲ್ಲಿಯ ಆ ಒಂದು ಟೌನ್ಶಿಪ್ಪಿಂದ ನಗರಕ್ಕೆ ಬೇಕಾದಂಥ ಸಕಲ ಸೌಲಭ್ಯಗಳನ್ನು ನಾವು ಅಲ್ಲಿ ಏರ್ಪಾಡು ಮಾಡ್ತೀವಿ, ನಿರ್ಮಾಣ ಮಾಡ್ತೀವಿ. ಯಾವುದ್ರ ಮೇಲೆ? ಆ ಪ್ರಕೃತಿಯ ಒಡಲಿಗೆ ನೀವು, ಐ ಶುಡ್ ನಾಟ್ ಯೂಸ್ ದಟ್ ವರ್ಡ್, ಹಾಗಾಗಿ ಅದನ್ನು ಬಳಸ್ತಾ ಇಲ್ಲ. ಅದಕ್ಕೆ ನೀವು ಮಾಡಬಾರ್ದನ್ನು ಮಾಡಿ ನೀವು ಏನು ಅಭಿವೃದ್ಧಿ ಅಂತಿದ್ದೀರಾ? ನೋಡಿ, ಆ ರೈತರು ಹೇಳ್ತಾ ಇದ್ದಾರೆ, ಎಷ್ಟು ಕಷ್ಟಪಟ್ಟು ನಾವು ಇಷ್ಟೆಲ್ಲ ಬೆಳೆಸಿದ್ದೀವಿ, ಇದೆಲ್ಲ ಸುಮ್ಮನೆ ಆಗ್ಬಿಡುತ್ತಾ? ಅಲ್ಲಿ ಅದು ಉತ್ತದವನಿಗೆ ಗೊತ್ತು, ಬಿತ್ತದವನಿಗೆ ಗೊತ್ತು. ಆದರೆ ನಮಗೆ ಅದ್ರ ಬಗ್ಗೆ ಅನುಭವ ಇಲ್ಲದೆ ಇರ್ಬೋದು, ಅದ್ರ ಬಗ್ಗೆ ಕೃತಜ್ಞತೆ ಇದೆ ನಮಗೆ. ಹಾಗಾಗಿ ಇಷ್ಟು ಅಧಿಕಾರಯುತವಾಗಿ ಧೈರ್ಯವಾಗಿ ನಾವು ಮಾತನಾಡ್ತಾ ಇದ್ದೀವಿ. ಅಲ್ಲ ರೀ, ಹೊಟ್ಟೆಗೆ ಏನ್ರಿ ತಿಂತೀರಾ ಅಂತ ಕೇಳೋಂಗಿದೆ ಆ ಮನುಷ್ಯನ ಮಾತು, ಆ ರೈತನ ಮಾತು. ಅಂದರೆ ಇದು ಯಾವುದು ಒಬ್ಬ ರೈತ ಅಷ್ಟೇ ಅಲ್ಲ, ಹಲವು ರೈತರ ಅಭಿಪ್ರಾಯವನ್ನು ನಿಮ್ಗೊಂದು ಸಿಂಪಲ್ ಗ್ಲಿಮ್ಸ್ನ ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಡೀ ದಿನ ಅವ್ರ ಮಾತನ್ನು ನೀವು ಕೇಳಿಸ್ಕೋಬೋದು. ಆದರೆ ವಾಟ್ ಈಸ್ ದ ಸಮರಿ ಅಂತ ನೋಡೋದಾದರೆ ಈ ರೈತನ ಮಾತಿದೆಯಲ್ಲ ಅದೇ ಸಮರಿ. ಅವರು ಅಲ್ಲಿ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು, ಧಮಕಿ ಹಾಕೋದೆಲ್ಲ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದರು. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ವಿ ಶುಡ್ ನಾಟ್ ಬ್ಲೇಮ್ ಸಿಂಪ್ಲಿ, ನಾವು ಬ್ಲೇಮ್ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ನಿಮಗೆ ವಾಸ್ತವ ಪರಿಸ್ಥಿತಿ ನಮಗಿಂತ ಚೆನ್ನಾಗಿ ನಿಮಗೆ ಇಲ್ಲಿ ಗೊತ್ತಿದೆ, ಯಾಕೆ ಇಂಥ ಒಂದು ಧೋರಣೆ ಅನ್ನುವ ಪ್ರಶ್ನೆ. ಅಫ್ಕೋರ್ಸ್ ರಾಜಕಾರಣ ಅಂತ ಬಂದಾಗ ವಿಪಕ್ಷಗಳು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತವೆ. ನಿಜಕ್ಕೂ ರೈತರ ಹಿತಕ್ಕೋ ಅಥವಾ ರಿಯಲ್ ಎಸ್ಟೇಟ್ ದಂಧೆಗೋ ನಿಮ್ಮ ಕನ್ಸರ್ನ್ ಯಾವುದಕ್ಕೋ ಅದು ಬೇಡ. ನಾವು ಯಾವ ವಿಪಕ್ಷಗಳನ್ನು ಗಮನಿಸಿದೆ, ರೈತ ಏನು ಹೇಳ್ತಿದ್ದಾನೆ, ಆತನ ಮನದಾಳದ ಮಾತೇನಿದೆ ಅದನ್ನು ಒಂದಿಷ್ಟು ಕಿವಿಗೊಟ್ಟು ಕೇಳಿ. ಆಮೇಲೆ ನೀವು ಹೆಂಗಿದ್ರು ನಿಮ್ಮದೇ ಅಧಿಕಾರ. ಎನಿವೇ, ಐ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದೀರಿ, ಆದರೆ ಇವ್ರ ಮಾತಿಗೆ ಕೇರ್ ಮಾಡಿ ಅನ್ನೋದು ನಮ್ಮ ಒಂದು ಅಭಿಮತ, ನಮ್ಮ ಒಂದು ಅಭಿಪ್ರಾಯ, ಸಲಹೆ. ಯಾಕಂತ ಹೇಳಿದ್ರೆ ನೀವು ವಿಪಕ್ಷಗಳ ರಾಜಕಾರಣಕ್ಕೆ ಡೋಂಟ್ ಕೇರ್ ಅಂತೀರಾ, ಏನಾದರೂ ಅಂದ್ಕೊಳ್ಳಿ, ಆದರೆ ರೈತನನ್ನು ಮರಿಬೇಡಿ ಅನ್ನೋದಷ್ಟೇ ನಮ್ಮ ಕಳಕಳಿ, ಕಾಳಜಿ ಅಂತ ಹೇಳ್ತಾ ಲೆಟ್ಸ್ ಮೂವಿಂಗ್ ಆನ್ ಟು ದ